ಇಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ. ಬೆಂಗಳೂರು ಕೆಂಪೇಗೌಡರ ಕನಸಿನ ಕೂಸು. ಬೆಂಗಳೂರಿನ ನಿರ್ಮಾಣಕ್ಕೆ ಕೆಂಪೇಗೌಡರ ಕೊಡುಗೆ ಅಪಾರ, ಅವಿಸ್ಮರಣೀಯ. ಈ ನಗರಕ್ಕೆ ಬೆಂಗಳೂರು ಎಂಬ ಹೆಸರು ಹೇಗೆ ಬಂತು ಎಂದು ನಿಮಗೆ ಗೊತ್ತೇ? ಇತಿಹಾಸಕಾರರು ಸಂಶೋಧನೆ ನಡೆಸುತ್ತಿರುವಾಗ ಹಲವಾರು ದಂತಕಥೆಗಳು ಸಿಕ್ಕಿದವು. ಅದರಲ್ಲೊಂದು ಹೆಬ್ಬಾಳ ಸಮೀಪದ ಕೊಡಿಗೇಹಳ್ಳಿ ಗ್ರಾಮ ಮೊದಲು ಒಂದು ದಟ್ಟವಾದ ಕಾಡಾಗಿತ್ತಂತೆ. ಆ ಕಾಡಿನಲ್ಲಿ ಹೊಯ್ಸಳ ದೊರೆಯೊಬ್ಬ ದಾರಿ ತಪ್ಪಿ ಹಸಿವು ಮತ್ತು ದಾಹದಿಂದ ಅಲೆದಾಡುತ್ತಿದ್ದ. ಅಲೆದಾಡುತ್ತಿರುವಾಗ ಅವನಿಗೆ ಒಂದು ಗುಡಿಸಲು ಕಂಡಿತಂತೆ. ಆ ಗುಡಿಸಲಲ್ಲಿ ಒಂದು ಅಜ್ಜಿ ವಾಸವಾಗಿದ್ರಂತೆ. ಆ ಗುಡಿಸಲಿಗೆ ಹೋಗಿ ಹೊಯ್ಸಳ ದೊರೆ ಸಹಾಯ ಕೇಳಿದಾಗ ಅಜ್ಜಿ ತನ್ನ ಮನೆಯಲ್ಲಿದ್ದ ಬೆಂದಕಾಳು ಮತ್ತು ನೀರನ್ನು ಕೊಟ್ಟು ಸಹಾಯ ಮಾಡಿದ್ರಂತೆ. ಅದಕ್ಕೆ ಆ ಪ್ರದೇಶವನ್ನ ಮುಂದೆ ಬೆಂದಕಾಳೂರು ಎಂದು ಕರೆಯಲಾಯಿತಂತೆ. ಕೆಲವರ ಪ್ರಕಾರ ಬೆಂಗಳೂರು ಎಂಬ ಹೆಸರು ಬೇರೊಂದು ಊರಿಗೆ ಇಡಲಾಗಿತ್ತಂತೆ. ಅದೇ ಕೆಂಪೇಗೌಡರ ತಾಯಿ ಮತ್ತು ಹೆಂಡತಿಯ ತವರೂರು. ಅದಕ್ಕಾಗಿ ಕೆಂಪೇಗೌಡರು ಕಟ್ಟಿಸಿದ ನಗರಕ್ಕೂ ಬೆಂಗಳೂರು ಎಂದು ಇಡಲಾಯಿತು. ನಿಮಗೆ ನಮ್ಮ ರಾಜಧಾನಿ ಬೆಂಗಳೂರಿನ ಬಗ್ಗೆ ಈ ಥರ ಕಥೆಗಳು ಗೊತ್ತೇ? ಬೆಂಗಳೂರಿಗೆ ಹಲವಾರು ಊಹಾಪೋಹಗಳಿವೆ. ಅದು ಬೆಳಚಕಲ್ಲೂರು, ಬೆಂಗ್ಯಾವಲೂರು, ಬೆಂಗಳೂರು, ಬೆಂದಕಾಳೂರು, ಬೆಂಗಳೂರು. ಕೆಂಪೇಗೌಡರ ಜಯಂತ್ಯೋತ್ಸವದ ಶುಭಾಶಯಗಳು.